ಅನಧಿಕೃತ ಜಾಹೀರಾತುಗಳ ಬಗ್ಗೆ ಬಿಬಿಎಂಪಿಗೆ ಲೆಕ್ಕವಿಲ್ಲ. ಇನ್ನು ಈ ಬ್ಯಾನರ್ಗಳನ್ನು ತೆರವುಗೊಳಿಸೋದು ರಾಮನ ಲೆಕ್ಕ ಕೃಷ್ಣ ಲೆಕ್ಕ ಒಪ್ಪಿಸ್ತಕ್ಕಂಥ ಅಧಿಕಾರಿಗಳಿಂದ ಸಾಧ್ಯನೇ ಇಲ್ಲ. ಆದರೆ ವಿದ್ಯಾರಣ್ಯಪುರಕ್ಕೆ ಕಾಲಿಟ್ಟರೆ ನಿಮಗೆ ಒಂದೇ ಒಂದು ಅನಧಿಕೃತ ಬ್ಯಾನರ್ ಕಾಣಿಸೋದಿಲ್ಲ. ಇದಕ್ಕೆ ಕಾರಣ ಅಲ್ಲಿನ ನಿವಾಸಿಗಳು. ಅದನ್ನು ನೋಡೋಣ ಬನ್ನಿ ಈ ಸ್ಟೋರಿಯಲ್ಲಿ. ನಗರದ ಬೀದಿ ಬೀದಿಗಳಲ್ಲಿ ವರ್ಣರಂಜಿತ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸುತ್ತಿವೆ. ಇಂತಹ ಅನಧಿಕೃತ ಫ್ಲೆಕ್ಸ್ಗಳನ್ನು ತೆರವುಗೊಳಿಸೋದ್ರಲ್ಲಿ ಬಿಬಿಎಂಪಿ ಕೂಡ ವಿಫಲವಾಗಿದೆ. ಆದರೆ ವಿದ್ಯಾರಣ್ಯಪುರದ ನಿವಾಸಿಗಳು ಇದಕ್ಕೆ ಹೊಸ ಪ್ಲಾನ್ ಕಂಡು ಹಿಡಿದಿದ್ದು ವಿಶಿಷ್ಟ ಚಳುವಳಿಯೊಂದನ್ನು ಆರಂಭಿಸಿದ್ದಾರೆ. ಇಲ್ಲಿನ ನಿವಾಸಿಗಳು ಕಳೆದ ವರ್ಷ ಫೆಬ್ರವರಿಯಿಂದ ತಮ್ಮ ಏರಿಯಾದಲ್ಲಿನ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ಗಳನ್ನು ಸ್ವತಃ ತಾವೇ ತೆರವುಗೊಳಿಸೋಕೆ ಮುಂದಾಗಿದ್ದಾರೆ. ಇದರಿಂದ ಅನಧಿಕೃತ ಫ್ಲೆಕ್ಸ್ಗಳ ಹಾವಳಿ 90% ಕಡಿಮೆಯಾಗಿದೆ. ಸೊ ಪೋಸ್ಟರ್ಸ್ ಅಂದರೆ ಏನು ಅಂತೇಳಿದ್ರೆ ಅದ್ರ ಬರೀ ಫ್ಲೆಕ್ಸ್ ಇರುತ್ತೆ. ಫ್ಲೆಕ್ಸ್ ಅಂದರೆ ಪ್ಲಾಸ್ಟಿಕ್. ಅದೇನಾಗುತ್ತೆ ಅಂದರೆ ಮಳೆ ಬಂದಾಗ ಗಾಳಿ ಬಂದಾಗ ಫ್ಲೆಕ್ಸ್ ಎಲ್ಲ ಭೂಮಿಗೆ ಬಿದ್ದು ಅದು ಒಂಥರ ಕಸ ಆಗ್ತಾ ಇದೆ. ಅದರಿಂದ ಸಾಯಿಲ್ ಕೂಡ ಹಾಳಾಗ್ತಾ ಇದೆ. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಫ್ಲೆಕ್ಸ್ ಕಿತ್ಕೊಂಡ್ಬಂದು ಈ ಥರ ರೀಸೈಕಲ್ ಒಂದು ಬ್ಯಾಗ್ ಥರ ಮಾಡಿಬಿಟ್ಟು ಪ್ರತಿ ಮನೆಗೂ ಇಲ್ಲಿ ಯಾವುದೋ ಒಂದು ರಸ್ತೆಯಲ್ಲಿ ಅವ್ರ ಮನೆಯವರು ಕೊಟ್ಟು ಅದರಲ್ಲಿ ಎಲೆಗಳನ್ನ ತುಂಬಿಸ್ಕೊಂಡು ಆ ಎಲೆಗಳನ್ನ ತೊಗೊಂಬಂದು ಇಲ್ಲಿ ಪಾರ್ಕಲ್ಲಿ ಹಾಕುವಂಥ ಒಂದು ಉದ್ದೇಶ. ಸೊ ದಟ್ ಫ್ಲೆಕ್ಸ್ ಕೂಡ ವೇಸ್ಟ್ ಆಗಬಾರ್ದು, ಫ್ಲೆಕ್ಸ್ ಭೂಮಿಗೆ ತಗಲಿ ಹಾಳಾಗಬಾರ್ದು, ರೀಸೈಕಲ್ ಮಾಡಿ ನಾವು ಜನಗಳಿಗೆಲ್ಲ ತಲುಪಿಸೋಣ ಅಂತ ಒಂದು ಉದ್ದೇಶದಿಂದ ಬ್ಯಾನರ್ ಎಲ್ಲೆಲ್ಲಿದೆ ಇಲ್ಲೀಗಲ್ ಬ್ಯಾನರ್ಸು ಪೋಸ್ಟರ್ಸ್ ಯಾವುದಾದ್ರು ಫ್ಲೆಕ್ಸ್ ಇದೆಯೋ ಅದನ್ನೆಲ್ಲ ತೊಗೊಂಬಂದು ಈ ಥರ ರೀಸೈಕಲ್ ಮಾಡ್ತಾ ಇದ್ದೀವಿ. ಈ ಅಭಿಯಾನದ ಮತ್ತೊಂದು ವಿಶೇಷತೆ ಅಂದರೆ ತೆರವುಗೊಳಿಸಿದ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳನ್ನು ಸಂಗ್ರಹಿಸಿ ಅದನ್ನು ಮರುಬಳಕೆ ಮಾಡಲಾಗುತ್ತೆ. ಇವುಗಳಿಂದಲೇ 300ಕ್ಕೂ ಹೆಚ್ಚು ಬ್ಯಾಗ್ಗಳನ್ನು ತಯಾರಿಸಿ ಇದರಲ್ಲೇ ಕಸ ಸಂಗ್ರಹಿಸಲಾಗುತ್ತೆ. ಅಲ್ಲದೆ ಕೆಲವು ಘೋಷವಾಕ್ಯಗಳನ್ನು ಬರೆದಿದ್ದು ಈ ಕಾರ್ಯಕ್ಕೆ ಏರಿಯಾದ ಎಲ್ಲರೂ ಸಾಥ್ ನೀಡಿದ್ದಾರೆ. ಪರಿಸರವನ್ನು ನಾವು ಹೇಗೆ ಶುದ್ಧವಾಗಿ ಕಾಪಾಡ್ಬೋದು ಅಥವಾ ಸ್ವಚ್ಛವಾಗಿ ಹೇಗಿಡುವಂಥದ್ದು. ಸೊ ನಮ್ಮ ಬೆಂಗಳೂರಿಗೆ ಇರೋಂಥ ಬಹಳ ಇಂಪಾರ್ಟೆಂಟ್ ಸಮಸ್ಯೆ ಅಂತ ಹೇಳ್ಬೋದು ಕಸದ ಸಮಸ್ಯೆ. ಸೊ ಅದರಲ್ಲಿ ನಾವು ಗಮನಿಸಿದೇನೆಂದರೆ ಕಸವನ್ನು ನಾವು ವಿಂಗಡಣೆ ಮಾಡ್ತಾ ಹೋದಾಗ ನಾವು ಗಮನಿಸಿದ ಪ್ರತಿಯೊಂದು ಮರಗಳ ಮೇಲೆ ಆಣಿ ಹೊಡೆದು ಪೋಸ್ಟರೆಲ್ಲ ಅಂಟಿಸಿರ್ತಾರೆ. ಸೊ ಅದು ಒಂಥರ ಮರಕ್ಕೂ ನೋವಾಗುತ್ತಲ್ವ. ಇವಾಗ ನಮಗೆ ಯಾರಾದರೂ ಆಣಿ ಹೊಡೆದ್ರೆ ಹೇಗಾಗುತ್ತೆ ಅಥವಾ ಸ್ಟೇಪ್ಲರ್ ಪಿನ್ ಹಾಕಿದ್ರೆ ಹೇಗಿರುತ್ತೆ. ಸೊ ಅದೊಂದು ಅವೇರ್ನೆಸ್ಸನ್ನು ನಾವು ಕೊಡ್ಲಿಕ್ಕೆ ಶುರು ಮಾಡಿದ್ವಿ. ಒಂದು ಭಿತ್ತಿ ಪತ್ರಗಳನ್ನು ಪ್ರತಿಯೊಬ್ಬ ಜನಗಳಿಗೂ ನಾವು ಅಂಟಿಸಿದ್ದೇವೆ. ಒಂದೊಂದು ಬಡಾವಣೆಯವರು ಇಂತಹ ಅಭಿಯಾನವನ್ನು ಆರಂಭಿಸಿದ್ರೆ ಕೆಲವೇ ದಿನಗಳಲ್ಲಿ ನಗರ ಸ್ವಚ್ಛವಾಗುತ್ತೆ ಅನ್ನೋದು ವಿದ್ಯಾರಣ್ಯಪುರದ ನಿವಾಸಿಗಳ ಮಾತು. ಒಟ್ಟಿನಲ್ಲಿ ಬಿಬಿಎಂಪಿಯಿಂದ ಸಾಧ್ಯವಾಗದೇ ಇರೋ ಕಾರ್ಯವನ್ನ ವಿದ್ಯಾರಣ್ಯಪುರದ ಜನರು ಮಾಡಿ ಇತರರಿಗೆ ಮಾದರಿಯಾಗಿದ್ದಾರೆ. ಶಾಲಿನಿ ಈಶ್ವರ್, ಸಮಯ ನ್ಯೂಸ್, ಬೆಂಗಳೂರು.